ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಬನ್ನಿ, ನಾನು ನಿಮಗೆ ಇವತ್ತು ಸಂಡೇ ವಿಡಿಯೋನ ಮಾಡ್ತಾಯಿದ್ದೀನಿ. ಸಂಡೇ ಏನೆಲ್ಲ ಆಯಿತು, ನಾನು ಇಲ್ಲಿಗೆ ಹೋಗಿದ್ದೆ, ಏನೆಲ್ಲ ತಂದೆ. ಫ್ರೆಂಡ್ಸ್, ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. ನೀವು ಹೆಣ್ಮಕ್ಳು ಲಕ್ಷ್ಮೀ ಹಬ್ಬ ಅಂದರೆ ಎಷ್ಟೆಲ್ಲ ಖುಷಿಯಿಂದ ಇರ್ತೀವಿ. ಒಂದು ಹಬ್ಬ ಬಂತು ಅಂದರೆ ಫ್ರೆಂಡ್ಸ್, ಹೆಣ್ಮಕ್ಳನ್ನ ಹಿಡಿಯೋಕ್ಕೆ ಆಗಲ್ಲ ಅಲ್ವಾ? ಯಾಕೆ ಅಂದರೆ ಹೆಣ್ಮಕ್ಳು ಅಂದ್ರೇ ಹಂಗೆ ಅಲ್ವಾ ಫ್ರೆಂಡ್ಸ್? ಯಾಕಂತ ಏನೋ ಒಂಥರ ಖುಷಿ ಇರುತ್ತೆ, ಏನೋ ಒಂದು ಆಸೆ ಇರುತ್ತೆ ಫ್ರೆಂಡ್ಸ್. ನಮಗೆ ಏನಿರಲಿ ಇಲ್ಲದೆ ಹೋಗಲಿ, ಆಸೆಗಂತೂ ಯಾರಿಗೂ ಕಮ್ಮಿ ಇಲ್ಲ. ಆಸೆ ಪಡೋಕ್ಕೆ ನಾವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಲ್ವಾ? ಎಲ್ಲ ಪ್ರತಿಯೊಂದು ಮನುಷ್ಯನಿಗೂ ಆಸೆ ಕೊಟ್ಟಿರ್ತಾನೆ ಫ್ರೆಂಡ್ಸ್. ನಮಗೆ ಬಡತನ ಇರಲಿ, ಸಿರಿತನ ಇರಲಿ, ಆಸೆ ಅಂತೂ ದೇವರು ನಮಗೆ ಕೊಟ್ಟಿರ್ತಾನೆ. ಆಸೆನ ನಾವು ಹುಟ್ಟೋವಾಗಲೇ ಆಸೆ ಹೊತ್ಕೊಂಡು ಹುಟ್ಟಿರ್ತೀವಿ. ಯಾರಿಗೆ ಆಸೆ ಇಲ್ಲ ಒಂದು ಹಬ್ಬ ಅಂದರೆ? ಯಾರಿಗೆ ಆಸೆ ಇರಲ್ಲ ಒಂದು ಹಬ್ಬದಲ್ಲಿ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗಬೇಕು ಅಂದರೆ? ಯಾರಿಗೆ ಆಸೆ ಇರಲ್ಲ? ಒಂದು ಹಬ್ಬ ಮಾಡಬೇಕು ಅಂದರೆ ಎಷ್ಟೊಂದು ಖುಷಿಯಿಂದ ಓಡಾಡ್ತಾರೆ ಫ್ರೆಂಡ್ಸ್. ನೋಡಿ, ನಾನೇ ಹೇಳ್ತೀನಿ. ಆಲ್ರೆಡಿ ಫ್ರೆಂಡ್ಸ್, ನಾನು ಒಂದು ವೀಕ್ ಆಯಿತು ಹಬ್ಬದ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು. ಆದರೆ ಫ್ರೆಂಡ್ಸ್, ನಾನು ಈ ವರ್ಷವೇ ಸ್ವಲ್ಪ ಕೆಲಸನ ಮಾಡ್ಕೊಂಡಿದ್ದು. ಎಲ್ಲ ವರ್ಷವೂ ಏನು ಮಾಡ್ತಾಯಿದ್ದೆ ಅಂದರೆ ಫ್ರೆಂಡ್ಸ್, 1 ಡೇ 2 ಡೇನಲ್ಲಿ ಫುಲ್ ಕೆಲಸ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್. ಬನ್ನಿ, ನಾನು ಇವಾಗ ನಿಮಗೆ ತೋರಿಸ್ತಾ ಇರೋ ವಿಡಿಯೋ ಬಂದು KR ಮಾರ್ಕೆಟ್ದು ಫ್ರೆಂಡ್ಸ್. ಇವತ್ತು ಸಂಡೇ, ನಾನು ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೋಸ್ಕರ ಚಿಕ್ಕಪೇಟೆ ಮತ್ತು ಮಾರ್ಕೆಟು ಎರಡಕ್ಕೂ ಬಂದೆ. ಆದರೆ ಫ್ರೆಂಡ್ಸ್, ಅಲ್ಲಿ ಕ್ರೌಡ್ ಯಾವ ಥರ ಇದೆ, ಇನ್ನೂ 5 ಡೇಸ್ ಇದೆ, ಆಲ್ರೆಡಿ ಕ್ರೌಡ್ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಈ ಸಂಡೇ ಮಾರ್ಕೆಟ್ಗೆ ಬಂದಿದ್ರಿ, ಏನೆಲ್ಲ ತೊಗೊಂಡು ಬಂದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ಮಾರ್ಕೆಟ್ಗೆ ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೆ ವಿಷಯ ತಿಳಿಸ್ತೀನಿ ಫ್ರೆಂಡ್ಸ್. ನೋಡಿ, ಮಾರ್ಕೆಟಲ್ಲಿ ಫುಲ್ ಮಳೆ ಫ್ರೆಂಡ್ಸ್. ನಾನು ಇಲ್ಲಿಂದ ಹೊರಟಾಗಲೇ 4 ಗಂಟೆ ಆಯಿತು. 4 ಗಂಟೆ ಅಲ್ಲಿಗೆ ಹೋಗೋಷ್ಟರಲ್ಲಿ 4:20 ಆಯಿತು ಫ್ರೆಂಡ್ಸ್. ನನ್ನ ಮನೆಯಿಂದ ಒಂದು 1/4 ಅವರ್ 20 ನಿಮಿಷಕ್ಕೆಲ್ಲ ನಾನು ಮಾರ್ಕೆಟ್ಗೆ ಹೋಗ್ಬಿಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್, ನಮಗೆ ಸ್ವಲ್ಪ ನಿಯರಲ್ಲೇ ಇದೆ, ಅಂದರೆ ಹೆಂಗಿದ್ರು 15 ಕಿಲೋಮೀಟ್ರ್ ಮೇಲೆ ಇದೆ, ಗಾಡಿ ಅಲ್ವಾ. ಬನ್ನಿ ಫ್ರೆಂಡ್ಸ್, ನೋಡಿ, ಮಾರ್ಕೆಟಲ್ಲಿ ಅದು ಆ ಥರ ಅವರು ಒಂದೊಂದು ಗುಡ್ಡೆ ಹಾಕಿರೋದೆಲ್ಲ 50 ರೂಪಾಯಿ, 50 ರುಪೀಸ್ ಇರುತ್ತೆ. ಎಲ್ಲರೂ ಏನು KG ಲೆಕ್ಕದಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಆ ತರಕಾರಿನೂ ತುಂಬಾ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ವೆಜಿಟೇಬಲ್ನ ಫ್ರೆಂಡ್ಸ್, ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್, ನಾನು ಆಲ್ರೆಡಿ ಮಾರ್ಕೆಟ್ಗೆ, ಚಿಕ್ಕಪೇಟೆಗೆ ಆಲ್ರೆಡಿ 10 ವರ್ಷ 15 ವರ್ಷದಿಂದ ಹೋಗ್ತಾಯಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ನಾನು ಏನೇ ಬಟ್ಟೆ ತರೋಕ್ಕಾಗಲಿ, ನಮ್ಮ ಮನೆಗೆ ಏನೇ ತರಲಿ, ಯಾಕೆಂದರೆ ಫ್ರೆಂಡ್ಸ್, ನನಗೆ ಫಸ್ಟು ನೆನಪಾಗೋದೆ ಚಿಕ್ಕಪೇಟೆ ಮತ್ತು ಮಾರ್ಕೆಟು. ಯಾಕೆಂದರೆ ಫ್ರೆಂಡ್ಸ್, ಇಲ್ಲೇನಕ್ಕೆ 1-2 ಕೊಟ್ಟು ತೊಗೋಬೇಕು. ಇನ್ನೂ ಒಂದು ಖುಷಿ ವಿಷಯ ಏನಂದರೆ ಫ್ರೆಂಡ್ಸ್, ನಾವೇನಾದರೂ ಬಸ್ಸಲ್ಲಿ ಹೋಗಬೇಕು ಅಂದರೆ ನಮಗೆ ಎಲ್ಲ ಬಸ್ ಚಾರ್ಜ್ ಇಲ್ಲ, ಆರಾಮಾಗಿ ಬಸ್ಸಲ್ಲಿ ಹೋಗಿ ಬರ್ಬೋದು. ಹಂಗಾಗಿ ಫ್ರೆಂಡ್ಸ್, ಅದೊಂದು. ಮತ್ತು ಫ್ರೆಂಡ್ಸ್, ನಾನು ಏನಕ್ಕೆ ಈ ನಡುವೆ ಗಾಡೀಲಿ ಹೋಗ್ತಾಯಿದ್ದೀನಿ ಅಂದರೆ, ಅಲ್ಲಿ ನಮಗೆ ಆಟೋದಲ್ಲಿ ಹೋದ್ರೂ ಅರ್ಧಕ್ಕೆ ಸ್ಟಾಪ್ ಮಾಡ್ತಾರೆ, ಬಸ್ಸಲ್ಲಿ ಹೋದ್ರೂ ಅಲ್ಲಿಂದ ನೆಡ್ಕೊಂಡು ಹೋಗಬೇಕು. ಹಂಗಾಗಿ ಫ್ರೆಂಡ್ಸ್, ಅದು ಗಾಡಿ ಆದರೆ ನಮ್ಮ ಟೈಮ್ಗೆ ಹೋಗಿ ನಮ್ಮ ಟೈಮ್ಗೆ ಬರಬೇಕಲ್ಲ, ಮತ್ತು ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಬರಬೇಕಲ್ಲ ಅನ್ನೋದಕ್ಕೋಸ್ಕರ ಫ್ರೆಂಡ್ಸ್, ನಾನು ಗಾಡಿನಲ್ಲೇ ಹೋಗಿ ಈ ನಡುವೆ ಬರ್ತಾಯಿದ್ದೀನಿ. ಯಾವಾಗಾದರೂ ನನ್ನ ಮಗಳು ನಾನು ಹೋಗ್ತೀವಿ. ಇಲ್ಲಾಂದರೆ ಫ್ರೆಂಡ್ಸ್, ನಾನು ಯಾರನ್ನೂ ಕಾಯಲ್ಲ ಫ್ರೆಂಡ್ಸ್. ನಾನು ಎಲ್ಲಿಗಾರ ಹೋಗಬೇಕು, ಏನಾದರೂ ತರಬೇಕು ಅಂದರೆ ನಾನು ಬೇರೆಯವ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗೋಲ್ಲ. ನನಗೇನು ಭಯ ಇಲ್ಲ ಫ್ರೆಂಡ್ಸ್, ಆರಾಮಾಗಿ ಎಲ್ಲ ಕಡೆ ಒಬ್ಬಳೇ ಓಡಾಡ್ತೀನಿ. ಇನ್ನು ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಮಾರ್ಕೆಟಲ್ಲಿ ತರಕಾರಿನ ನೋಡಿದ್ರೆ ನನಗೆ ಅಲ್ಲೇ ಬಾಯಲ್ಲಿ ನೀರು ಬರ್ತಾಯಿದೆ.